ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ರಿ. ನಾವು ಬಂದಿದ್ದು ಬಸ್ಸು ಗೌರಿಕೊಂಡ್ಗೆ ತುಂಬ ಬೇಗನೆ ಕರ್ಕೊಂಡ್ಬಂದುಬಿಟ್ಬಿಟ್ರು. ಸರಿ ಆಯ್ತು, ಆಲ್ಮೋಸ್ಟ್ 4 hours ಬೇಗ ಬಂದರೆ. ರೂಮ್ ಚೆಕ್ ಮಾಡಿದ್ರಿ, ರೂಮ್ ಚಾರ್ಜಸ್ಸು 3500ಇಂದ 4000ವರೆಗೂ ಇತ್ತು. ಸ್ವಲ್ಪ ಲಗೇಜ್ನೆಲ್ಲ ಲಾಕರಲ್ಲಿ ಇಟ್ಟು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ರಿ. ಇವಾಗ ಟೈಮ್ ಬಂದು 4 o'clock. ಮೇ ಬಿ ನಾವು ರೀಚ್ ಆಗೋದಲ್ಲ ಒಂದು 12 o'clock ಎಲ್ಲ ರೀಚ್ ಆಗಿಬಿಡ್ತೀರಿ ಅಂತ ಅನ್ನಿಸ್ತದೆ. ಸ್ವಲ್ಪ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ, ಆಗ್ತಿಲ್ಲ ಚಿನ್ನ, ಆಗ್ತಿಲ್ಲ ಪಾಪ. ನೋಡಿ ಎಲ್ಲ ಹೋಗ್ತಿದ್ದಾರೆ. ಅಲ್ಲ ಯಾಕೆಲ್ಲ ಸುಮ್ಮನೆ ಕುದುರೆ ಯೂಸ್ ಮಾಡ್ತಾರಂತ ಗೊತ್ತಿಲ್ಲ. ಅದಕ್ಕೆ ಪಾಪ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತೀರ. ಸ್ವಲ್ಪ ಜಾಗದಲ್ಲಿ ನಮಗೆ ವೀಡಿಯೋನ ಮಾಡೋಕ್ಕೆ ಬಿಟ್ಟಿಲ್ಲ. ನಮಗೆ ನೋಡ್ಸೋಣ ಅಂದರೆ ಎಳಿತಾರೆ, ಕೆಳಗಡೆ ಎಲ್ಲ ಬಿಟ್ಟು ಒತ್ತಲಾಡ್ತೈತೆ ಕುದುರೆ ಆಗಲ್ಲ, ಆದರೂ ಬಿಡ್ತಾರೆ. ಹಾಗೆ ಈ ಸೈಡ್ ಬಂದಿದ್ದೀವಿ ನೋಡಿ, ಸಕ್ಕತ್ತಾಗಿದೆ. ಅಲ್ಲೇ ಎತ್ತಿ ನೋಡಬೇಕು, ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳಿದೆ. ಕೆಳಗಡೆ ನೀರು ಹರಿತಿದೆ. ನಾವಿವಾಗ ಆಲ್ಮೋಸ್ಟ್ 4 kilometer ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀರಿ. ಮಿಕ್ಕಿರೋದು ಒಂದು 19-20 kilometer ಇರುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಇಲ್ಲಿದ್ದೀರಿ. ನಾವಿವಾಗ ಆಲ್ಮೋಸ್ಟ್ ಒಂದು 8 to 9 kilometer ಹತ್ತಿದ್ದೀರಿ ಮೇಲೆ. ಇಲ್ಲಿಂದ ಇನ್ನು ಹತ್ತಬೇಕು ಇಲ್ಲಿ ಮೇಲೆ. ಏನು ಅಪ್ರಾಕ್ಸಿಮೇಟಾಗಿ ಇನ್ನೊಂದು 15 kilometers ಇರ್ಬೋದು ಅಂತ ಅನಿಸುತ್ತೆ. ಇದು ಯಾವುದು ಇಲ್ಲಿ ಹಾಕಿರೋ ಕಿಲೋಮೀಟರ್ನಂತೂ ಯಾರೂ ನಂಬ್ಕೊಂಬರ್ಬೇಡ್ರಿ, ಯಾರಾದ್ರೂ ಹಾಕಿದ್ದಾರೆ, ಯಾವುದು ಕರೆಕ್ಟ್ ಅಲ್ಲ. ಸೊ ಪ್ರಿಪೇರಾಗಿ ಬನ್ನಿ. ಇವಾಗ ಆಲ್ಮೋಸ್ಟ್ ಅರ್ಧ ದಾರಿ ಕವರ್ ಮಾಡಿದ್ದೀರಿ. ಇವಾಗ ಟೈಮ್ ಬಂದು 6:30, 3:30 ಹಂಗೆ ನಾವು ಸ್ಟಾರ್ಟ್ ಮಾಡಿದ್ದು. ಅರ್ಧ ದಾರಿ ಕವರ್ ಮಾಡಿದ್ರಿ. ಇನ್ನೊಂದು 3-4 hours ಕವರ್ ಮಾಡಿಬಿಡ್ತೀರಿ ಹೇಗಿದ್ರು. ಇವಾಗ ನಾವು ಬರಬೇಕಾದ್ರೆ ಅಲ್ಲಿಂದ ಫುಲ್ಲು ಬಿಸಿಲಿತ್ತು, ಸೆಂಟ್ರಲ್ ಮಳೆ ಬಂತು. ಇವಾಗ ಫುಲ್ಲು ಟೆಂಪರೇಚರ್ ಫುಲ್ಲು ಕೋಲ್ಡ್ ಆಗ್ತಿದೆ. ಏನೊಂದು 16 degree ಇರುತ್ತೆ ಇವಾಗ ಟೆಂಪರೇಚರು. ಮತ್ತು ನೀರು ರೇಟು ಕೂಡ ಅಷ್ಟೇ. ಸ್ಟಾರ್ಟಿಂಗಲ್ಲಿ 30 ರೂಪಾಯಿ ಇತ್ತು, ಆಮೇಲೆ 50 ರೂಪಾಯಿ, ಇವಾಗ 80 ರೂಪಾಯಿ ಹೇಳ್ತಿದ್ದಾರೆ ಅರ್ಧ ದಾರಿಗೆ. ಮೇಲ್ಗಡೆ ಹೋದ್ಮೇಲೆ ಎಷ್ಟು ಹೇಳ್ತಾರಂತ ಗೊತ್ತಿಲ್ಲ. ಒಂದೊಂದು ನೀರು ಬಾಟಲ್ ಇಲ್ಲಿ 100 ರೂಪಾಯಿ ಇದೆ. ಅದಕ್ಕೆ ಇನ್ನೊಂದು ಜುಗಾಡಿದೆ ಇಲ್ಲಿ, ತೋರಿಸ್ತೀನಿ ಬನ್ನಿ. ಖಾಲಿ ವಾಟರ್ ಬಾಟಲ್ ಬಿಸಾಕಕ್ಕೆ ಹೋಗಬೇಡಿ. ಹೋಗಿ ಇಲ್ಲಿ RO ವಾಟರ್ ಪ್ಲ್ಯಾಂಟ್ ಇರುತ್ತೆ, ಕೊಟ್ಟೆ ತುಂಬಿಸ್ಬಿಟ್ರೆ. ಬ್ಯಾಗ್ ಕಿತ್ನಾ ಬಾಟಲ್? 1 ಲೀಟರ್ ಇದೇನಾ ಭಯ್ಯ? ಇಲ್ಲಿ 12 ರೂಪಾಯಿ 1 ಲೀಟರು ನೀರು, RO ವಾಟರು. ಸೊ ಅದೇ ತೊಗೊಳ್ಳಿ. ಸುಮ್ಮನೆ 100 ರೂಪಾಯಿ ಲೀಟರ್ ಕೊಟ್ಟು ತೊಗೊಳಕ್ಕಿಂತ 12 ರೂಪಾಯಿ ಕೊಟ್ಟು ತೊಗೋಬೋದು ಆರಾಮಾಗಿ, ಬೆಟರ್. ಆಮೇಲೆ ಬಿಸಿದು ಸಿಗುತ್ತೆ, ತಣ್ಣಗೂ ಇರುತ್ತೆ. ಫೈನಲಿ ಆಲ್ಮೋಸ್ಟ್ 90% ಕಂಪ್ಲೀಟ್ ಮಾಡಿದ್ದೀರಿ ಕೆಳಗಡೆಯಿಂದ. ಇವಾಗ ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ನಡೀತಿದೆ ಕೈಯೆಲ್ಲ. ಟೆಂಪರೇಚರ್ ಬಂದು ಆಲ್ಮೋಸ್ಟ್ 12 degree ಇದೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಇನ್ನೊಂದು 1.5-2 kilometer ಟೆಂಪಲ್ ಬರುತ್ತೆ. ಅದರಿಂದನೇ ಕ್ಯಾಂಪ್ ಫಿಕ್ಸ್ ಮಾಡ್ತೀರಿ. ಕೊನೆಗೂ ಕೇದಾರ್ನಾಥ್ಗೆ ಬಂದು ಸೇರಿದ್ರಿ. ಮುಂದೆ ಕಾಣಿಸ್ತಿದೆ ದೇವಸ್ಥಾನ. ಸಿಕ್ಕಾಪಟ್ಟೆ ಚಳಿ ಇದೆ, ಸಿಕ್ಕಾಪಟ್ಟೆ ಮಾತಾಡೋಕ್ಕೂ ಆಗ್ತಿಲ್ಲ. ಎಲ್ಲ ಬೆಂಕಿ ಹಾಕೊಂಡು ಕೂತಿದ್ದಾರೆ, ಸಿಕ್ಕಾಪಟ್ಟೆ ಚಳಿ. ಟೈಮ್ ಇವಾಗ 2 o'clock ಆಗ್ತಿದೆ. ದೇವಸ್ಥಾನ ನಿಮ್ಮ ಮುಂದೆನೇ ಇದೆ. ಸ್ಟಾರ್ಟಿಂಗಲ್ಲಿ ಈಸಿ ಇತ್ತು ಟ್ರೆಕ್ಕಿಂಗು. ಹೋಗ್ತಾ 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 ತುಂಬಾ ಕಷ್ಟ ಇತ್ತು. ಆದರೆ ಯಾವುದೇ ಥರ ಅಡೆತಡೆಗಳು ಬಂದರೂ ಗಿವ್ ಅಪ್ ಮಾಡಿದಿರ ಬರ್ತಾನೆ ಇದ್ದರೆ ಬಂದು ಸೇರೋದು ಗ್ಯಾರಂಟಿ. ನಾವೇ ಫಿಕ್ಸ್ ಆಗಿಬಿಡ್ಬೇಕು ಟ್ರೆಕ್ಕಿಂಗಿಗೆ. ಮಿನಿಮಮ್ ಅಂದರೂ 9 hours, ಮ್ಯಾಕ್ಸಿಮಮ್ ಅಂದರೆ 12 hours ಬೇಕೇ ಬೇಕು. ಇಲ್ಲೇ ಎಲ್ಲ ಥರ ಕ್ಯಾಂಪ್ ಸಿಗುತ್ತೆ. ನಾವೇ ಟೆಂಟ್ ತಂದಿದ್ದೀರಿ. ಇವಾಗ ಹೋಗಿ ದೇವಸ್ಥಾನ ಪಕ್ಕದಲ್ಲಿಲ್ಲ, ದೇವಸ್ಥಾನ ಬ್ಯಾಕ್ ಸೈಡಲ್ಲಿ ಟೆಂಟ್ ಫಿಕ್ಸ್ ಮಾಡ್ತೀರಿ. ಸೊ ಫೈನಲಿ ಬಂದು ನಾವು ಕೇದಾರ್ನಾಥ್ಗೆ ಸೇರಿದ್ರಿ. ನೈಟೇ ಬಂದು ಸೇರಿದ್ರಿ. ನೈಟ್ ನಮ್ಮದೇ ಓನ್ ಕ್ಯಾಂಪ್ ತಂದಿದ್ರಿ, ನಾವು ಹಾಕ್ಕೊಂಡು ಮಲಗಿದ್ರಿ ಅಲ್ಲಿ. ಸೊ ಇವಾಗ ಬೆಳಗ್ಗೆ ಎದ್ದು ದರ್ಶನಕ್ಕೆ ಬಂದಿದ್ದೀರಿ. ದರ್ಶನಕ್ಕೆ ಸಿಕ್ಕಾಪಟ್ಟೆ ರಶ್ ಇದೆ ಗುರು. ಎಲ್ಲಿದೆ ಅಂದರೆ ಹಿಂಗೆ ನೋಡ್ತಾ ರೈಟ್ ಸೈಡಲ್ಲಿರೋದೆಲ್ಲ ಇದಕ್ಕೇ
ಫುಲ್ ಲಾಸ್ಟ್ವರೆಗೂ ಇದೆ ಅದು. ಇನ್ ಕೇಸ್ ಏನಾದ್ರು ನೀವೇನಾದ್ರು ಕುದುರೆಯಿಂದ ಏನಾದ್ರು ಬರ್ತೀರಾ ಇಲ್ಲ ಬಾಸ್ಕೆಟಲ್ಲಿ ಬರ್ತೀರಾ ಇಲ್ಲ ಮನೆ ಡೋಲಿದಲ್ಲಿ ಏನಾದ್ರು ಬರ್ತೀರಾ ಅಂತ ಹೇಳಿದ್ರೆ ಲಾಸ್ಟ್ಗೆ ಕರ್ಕೊಂಡ್ಬಂದು ಇಲ್ಲಿ ಕುದುರೆ ಸ್ಟ್ಯಾಂಡ್ ಇದೆ, ಇಲ್ಲಿ ಬಿಟ್ಬಿಡ್ತಾರೆ. ಈ ಜಾಗದಿಂದ ದೇವಸ್ಥಾನ ಗೇಟ್ಗೆ 1 ಕಿಲೋಮೀಟರ್ ಇದೆ, ದೇವಸ್ಥಾನ ಗೇಟ್ ಇಂದ ದೇವಸ್ಥಾನಕ್ಕೆ 2 ಕಿಲೋಮೀಟರ್ ಇದೆ. ಟೋಟಲ್ 3 ಕಿಲೋಮೀಟರ್ ಇಲ್ಲಿಂದ ಇದೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ ಯಾರೇ ಬಂದ್ರೆ. ಹೆಲಿಕಾಪ್ಟರ್ ಬಂದ್ರೆ ಮಾತ್ರ ದೇವಸ್ಥಾನ ಹತ್ರ ಇಂದ 1 ಕಿಲೋಮೀಟರ್ ಹತ್ರ ಇರ್ಬೇಕಾದ್ರೆ ಬಿಡ್ತಾರೆ. ಸೊ ಇಲ್ಲಿಂದಾನೇ ನಿಮಗೆ ಟೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಟೆಂಟ್ ರೇಟ್ ಬಂದು ಒಂದು 300, 400, 500 ಒಬ್ಬರಿಗೆ ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇನ್ ಕೇಸ್ ಏನಾದ್ರು ನೀವು ಸ್ಟೇ ಆಗ್ತೀರಾ ಅಂತಂದರೆ ದೇವಸ್ಥಾನ ಹತ್ರನೇ ಸ್ಟೇ ಆಗೋದು ಒಳ್ಳೇದು. ಯಾಕಂದರೆ ದರ್ಶನ ಮಾಡಿದ ತಕ್ಷಣ ಹೋಗೋಕ್ಕೆ ಬರೋಕ್ಕೆ ಈಸಿಯಾಗಿರುತ್ತೆ. ನಿನ್ನೆ ಸಿಕ್ಕಾಬಡೆ ಜನ ಇದ್ರು ಈ ಜಾಗದಲ್ಲಿ. ಇವಾಗ ನೋಡಿ ಫುಲ್ಲು ಖಾಲಿ ಆಗಿದೆ. ನೋಡಿ ಒಳಗಡೆ ಹೋಗೋಕ್ಕೆ ಚೆನ್ನಾಗಿ ಕಾಯ್ತಿದ್ದಾರೆ. ಅದೆಲ್ಲ ಫುಲ್ಲು ಲೈನ್ ಆ ಸೈಡು. ಆ ಟೆಂಟ್ ಕಾಣಿಸ್ತಿರೋದಲ್ಲ ಇನ್ನೂ ತುಂಬ 2-3 ಕಿಲೋಮೀಟರ್ ಆಗಿರುತ್ತೆ. ಬಾಬಾಗಳೆಲ್ಲ ಅಲ್ಲೇ ಕುತ್ಕೊಂಡು ಬೆಂಕಿ ಹಾಕೋಗ್ಬಿಟ್ಟಿದ್ದಾರೆ. ಅಷ್ಟು ಚಳಿ ಇದೆ ಇಲ್ಲಿ. ಅವ್ರಿಗೆಲ್ಲ ಏನೂ ಆಗಲ್ವಾ ಅಂತ ನೋಡಿ. ಇಲ್ಲ ಆರಾಮಾಗಿ ಬೆಂಕಿ ಹಾಕೊಂಡು ಕೂತಿದ್ದಾರೆ. ನಾವೇನಾದ್ರು ಸ್ವಲ್ಪ ಬೆಂಕಿ ಕೊಡಿ ಅಂತ ಹೇಳಿದ್ರೆ 20 ರೂಪಾಯಿ ಕೇಳ್ತಾರೆ. ಇವಾಗ ನಾವು ಹೋಗ್ತಿರೋ ಜಾಗ ಶಂಕರಾಚಾರ್ಯ ಗುರೂಜಿಯವರ ಸಮಾಧಿಗೆ. ಇದು ಕೇದಾರ್ನಾಥ್ ದೇವಸ್ಥಾನ ಪಕ್ಕದಲ್ಲೇ ಇರೋದು. ಅಂದರೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಮತ್ತು ಭೀಮಶಿಲಾಗೆ ಬರೋ ದಾರಿದಲ್ಲೇ ಇದಿರೋದು. ಕೆಳಗಡೆ ಡಿಸೈನ್ ನೋಡಿ ನಾನು ಸಖತ್ತಾಗಿ ನೋಡಿದ್ದಾರೆ. ಇದೇ ನೋಡಿ ಭೀಮಶಿಲಾ ಅಂತಾರೆ ಇಲ್ಲಿ. ದೇವಸ್ಥಾನ ಹಿಂದೆಗಡೆನೇ ಇದೆ. ಹಿಂದೆಗಡೆ ನೋಡಿ ಎಷ್ಟು ಸಕ್ಕತ್ತಾಗಿದೆ. ನಾವು ನೆಕ್ಸ್ಟ್ ಹೋಗ್ತಿರೋ ದೇವಸ್ಥಾನನೇ ಭೈರವ ದೇವಾಲಯ. ಕೇದಾರ್ನಾಥಿಂದ ಪಕ್ಕದಲ್ಲೇ ಇರೋದು. ಅದಕ್ಕೆ ಒಂದು ಸ್ವಲ್ಪ ದೂರ, ಆಲ್ಮೋಸ್ಟ್ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಹೋಗಬೇಕಾಗುತ್ತೆ. ಆ ದೇವಸ್ಥಾನ 6 ತಿಂಗಳು ಕೇದಾರನಾಥೇಶ್ವರ ದೇವಸ್ಥಾನ ಕ್ಲೋಸ್ ಆಗಿರ್ಬೇಕಾರೆ ಭೈರವನಾಥನೇ ಕೇದಾರನಾಥೇಶ್ವರ ದೇವಸ್ಥಾನನ ಕಾಪಾಡೋದು ಅಂತ ಹೇಳ್ತಾರೆ. ಇಲ್ಲಿಗೆ ಹೋಗೋ ದಾರಿದಲ್ಲೇ ಫ್ರೀ ಫುಡ್ ಕೂಡ ಸಿಗುತ್ತೆ. ಅನ್ನದಾನ ಇಲ್ಲೇ ಮಾಡ್ತಿರ್ತಾರೆ ಹೋಗೋ ದಾರಿದಲ್ಲೇ. ಸೊ ಇಲ್ಲಿಂದ ಕಂಪ್ಲೀಟಾಗಿ ನಮಗೆ ಕೇದಾರ್ನಾಥ್ ವ್ಯೂ ಸಿಗುತ್ತೆ. ನಾನು ಮೇಲೆಗಡೆ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಭೈರವನಾಥೇಶ್ವರ ದೇವಸ್ಥಾನ ಇದ್ದೇನೆ ಫುಲ್ಲು ಮೇಲೆಗಡೆ ಹಿಂಗೆ ಇರುತ್ತೆ. ಇದನ್ನು ಕಾಲಭೈರವ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವರಿಗೆ ಸಾಸಿವೆ ಎಣ್ಣೆನ ತೊಗೊಬಂದು ಅಲ್ಲಿ ಒಂದು ಅಖಂಡ ಜ್ಯೋತಿ ಅಂತ ಬೆಳಗ್ತಾ ಇರುತ್ತೆ, ಅದರೊಳಗಡೆ ಹಾಕಿ ಮತ್ತು ದೇವರಿಗೆ ಸ್ವಲ್ಪ ಹಾಕ್ತಾರೆ. ಇಲ್ಲಿದೆ ನೋಡಿ ದೇವಸ್ಥಾನ. ಇದು ಫುಲ್ಲು ಕೇದಾರ್ನಾಥ್. ನಾವಿರೋದು ಮೇಲೆ ಇವಾಗ ಭೈರವನಾಥೇಶ್ವರ ದೇವಸ್ಥಾನ ಹತ್ರ. ಮತ್ತು ಸುತ್ತು ಬೆಟ್ಟ ಇದೆ. ಇದು ಫುಲ್ಲು ಫಾಗ್ ಮುಚ್ಕೊಳ್ತಿದೆ ಇವಾಗ. ಬೆಟ್ಟನ ಸಿಕ್ಕಾಪಟ್ಟೆ ಹೈಟ್ ಇದೆ ಈ ಬೆಟ್ಟ, ಆದರೂ ಫಾಗ್ ಮುಚ್ಕೊಳ್ತಿದೆ ಇವಾಗ. ಇದು ಜರಿ ಬೆಟ್ಟ ಇದೆಯಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ಬೆಟ್ಟ ಸ್ಟ್ರೈಟ್ ಇದ್ದಿದ್ದು. ಲಾಸ್ಟ್ ಟೈಮು ಸುನಾಮಿ ಬಂತಲ್ಲ, ನೀರೆಲ್ಲ ಕುಚ್ಕೊಂಬಂತಲ್ಲ, ಅವಾಗ ಅರ್ಧಕ್ಕರ್ಧ ಬೆಟ್ಟನೇ ಬಂದ್ಬಿಡ್ತು ಕೆಳಗಡೆ. ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಹಿಂದೆ ಭೈರವೇಶ್ವರ ಟೆಂಪಲ್ಗೆ ಹೋಗೋ ದಾರಿಯಲ್ಲಿ ನಿಮಗೆ ಎಲ್ಲ ಥರದ ಊಟದ ಸೌಲಭ್ಯಗಳಿದೆ. ಫ್ರೀ ಊಟ. ಮತ್ತು ಇದನ್ನು ಬ್ರಿಡ್ಜ್ನ ಕ್ರಾಸ್ ಮಾಡಿ ನೀವು ಹೋದರೆ ಅಲ್ಲೊಂದು ಕಡೆ ಊಟ ಕೊಡ್ತಾರೆ. ಲಾಸ್ಟಿಗೆ ನೀವು ಮೇಲತ್ತಿ ಮೇಲೆ ಹೋದರೂ ಕೂಡ ಅಲ್ಲೊಂದು ಕಡೆ ಊಟನ ಇವಾಗ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಬಂದಿರೋ ಟೈಮಲ್ಲಿ ಈ 3 ಕಡೆ ಊಟನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಕೇದಾರ್ನಾಥಲ್ಲಿ ಇಲ್ಲಿ ಎಲ್ಲಿ ಊಟ ಫ್ರೀಯಾಗಿ ಸಿಗ್ತಾ ಇದೆ, ದೇವ್ರ ಪ್ರಸಾದ ಎಲ್ಲಿ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಊಟ ಮಾಡಬಹುದು. ಫೈನಲಿ ಕೇದಾರ್ನಾಥ್ಗೆ ಬಾಯಾಳ ಅಂತ ಟೈಮು. ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಟೆಂಟೆಲ್ಲ ಪ್ಯಾಕ್ ಮಾಡಿಕೊಂಡ್ರೆ. ಆದರೆ ಇಲ್ಲಿ ಬಂದು ನಮ್ಗೆ ಅನಿಸಿದ್ದೇನೆಂದರೆ ಲೈಫ್ ತುಂಬಾ ಸ್ಲೋ ಡೌನ್ ಆಯಿತು. ಟೈಮ್ ಎಲ್ಲೋ ಒಂದು ಕಡೆ ಸ್ಟಾಪ್ ಆಯಿತು.
ಒಂದು ದಿನ ಇರೋಣ ಅಂತ ಹೋಗಿದ್ದು ನಾವು 2 ದಿನ ಇರೋ ಥರ ಆಯಿತು. ನಿಜವಾಗ್ಲೂ ನೆಮ್ಮದಿ ಅಂದರೆ ಏನು ಅಂತ ಗೊತ್ತಾಯಿತು. ಲೈಫಲ್ಲಿ ಒಂದು ಒಳ್ಳೆ ಪ್ಲೇಸಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅನ್ನೋ ಖುಷಿ ತುಂಬಾ ಜಾಸ್ತಿ ಆಯಿತು. ಫೈನಲಿ ನಮ್ಮ ಟ್ರಿಪ್ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ತುಂಬ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇದಾರ್ನಾಥ್ಗೆ ಹೋಗ್ತಿದ್ರೆ ಅವ್ರಿಗೆ ಮರಿದಿರ ಶೇರ್ ಮಾಡಿ.